ಅದರಿಂದ ನಾವಿಬ್ರು ಯಾಕೆ ಕೆಟ್ಟವರಾಗಬೇಕು? ಆಧಾರ ಇದೆಯಾ, ಅರೆಸ್ಟ್ ಮಾಡು. ಅನುಮಾನ ಇದೆಯಾ, ಎಲೆಕ್ಷನ್ ಮುಗಿಲಿ. ಆಮೇಲೆ ನೀನೇ ಹೇಳ್ತಿ ಈ ಬೀಡ ಅಂಗಡಿ ಭೀಮಣ್ಣನ ಬ್ಯಾಕ್ ಗ್ರೌಂಡ್ ಏನು ಅಂತ. ಚಾಲೆಂಜ್ ಮಾಡ್ತೀಯಾ? ದಮ್ ಇದೆಯಾ? ಹಾದಿ ಬಿಟ್ಟು ಖಾದಿ ತೊಟ್ಟಿರೋ ನಿನ್ನ ಹತ್ರ ನಿಯತ್ತಾಗಿ ಕಾಕಿ ತೊಟ್ಟಿರೋ ನಾನು ಈ ಖಾದಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಕೇಳಬೇಕು ಬಾ. ಒಂದು ಈ ರಾಜ್ಯ ಉಳಿಸ್ತೀನಿ, ಇಲ್ಲ ಖಾದಿ ಹಾಕಿರೋ ನಿನ್ನ ಗೆಲ್ಲಿಸಿದ ಜನಗಳ ಮುಂದೆ ಚಕ್ರೆ ಹಾಕೊಂಡಿರೋ ಈ ಕಾಕಿ ಬಟ್ಟೆನ ಪಬ್ಲಿಕ್ ಸರ್ಕಲ್ ನಲ್ಲಿ ಬಿಚ್ಚಿ ಬರಿಗತ್ತೆ ಹೋಗ್ತೀನಿ. ಇದು ನನ್ನ ಚಾಲೆಂಜ್. ಈ ಮಾತು ನಿಜಾನಾ? ಇದುವರೆಗೂ ಆಡಿದ ಮಾತನ್ನ ಮಿಸ್ ಮಾಡಿದ್ದೇ ಇಲ್ಲ ಕಣ ಸೋಳೆ ಮಗನೇ. ಏ ಇನ್ಸ್ಪೆಕ್ಟರ್ ಕಸ್ತೂರಿ, ಮೈಂಡ್ ಇಟ್. ಹಾಗಂತ ನನ್ನ ಎಲೆಕ್ಷನ್ ಕೆಲ್ಸಗಳಿಗೆ ಅಡ್ಡ ಬರಬಾರ್ದು. ಮತ್ತೆ ಎಲೆಕ್ಷನ್ ಆಗೋವರೆಗೂ ಕ್ಯಾರೆ ಅಂತ ನಿನ್ನ ಹತ್ರ ಮಾತಾಡಿದ್ರೆ ಈ ಇನ್ಸ್ಪೆಕ್ಟರ್ ಕಸ್ತೂರಿನ ಕಾಚಡ ಕಸ್ತೂರಿ ಅಂತ ತಿಳ್ಕೊಳ್ಳೋ ಸೋಳೆ ಮಗನೇ. ಡನ್. ಇದೇನಪ್ಪ ಡನ್ ಅಂತ ಹೋಗಿ ಊಟ ಇವನು? ಹಂಗೂ ಹಿಂಗೂ ಎಲೆಕ್ಷನ್ ಗೆದ್ದು ಗದ್ಗೆ ಏರಿ ಈ ರಾಜ್ಯದ ಮಂತ್ರಿನೂ ಆಗ್ಬಿಟ್ಟೆ. ಮುಗ್ದಿದ್ ನಿನಗಲ್ಲ, ಬಾಯಲ್ಲಿದ್ದು ಬೀಡಾನ ಅಲ್ವೇ ಮಲ್ಲಿಗೆ ಮಲ್ಲಿ. ಮರ್ಯಾದೆಗೆಟ್ಟು ಮಂತ್ರಿ ಪದವಿಗೆ ಇಷ್ಟು ಕಷ್ಟಪಟ್ಟೆ. ಹಂಗಾರೆ ನೀನೀಗ ಮಂತ್ರಿ ಆಗಿಲ್ವಾ? ಹೆಡ್ಡಿಲ್ಲದ ದಡ್ಡ ಮುಂಡೆದೆ. ನಾನು ಬರೀ ಮಂತ್ರಿ ಅಲ್ಲ, ಮತ್ತೆ ಭಾರತ ದೇಶಾನೇ ಆಳ್ತಿರೋ ಆಡಳಿತ ಪಕ್ಷದ ಅಭಿಮಾನ ಪಡ್ಕೊಂಡ ಪ್ರೆಸೆಂಟ್ ಮುಖ್ಯಮಂತ್ರಿ. ಪಾರ್ಟಿ ಆಫೀಸ್ ಓಪನ್ ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡ್ಕೊಳ್ಳಿ ಬಟ್ಟಿ ಸಾರಾಯಿ ಫ್ಯಾಕ್ಟ್ರಿನ. ಯಾರಾನ ಕೇಳಿದವ್ರು ಕೊಬ್ಬಿಳಿಸಿ ಹಿಂದೆ ಇರೋ ಸ್ಮಶಾನದಲ್ಲಿ ಶವ ಉಳ್ರಿ. ಏನ ಮಲ್ಲಿ ಇನ್ಮೇಲೆ ಇಲ್ಲಿ ಇರಲ್ಲ ಕಣ್ರಲ್ಲಿ. ನನ್ನ ಮಕ್ಕಳ್ರ ನಿಮಗೆ ಮನುಷ್ಯರ ಯೋಗ್ಯತೆನೇ ಅರ್ಥ ಆಗಲ್ಲ. ಅವಳು ಇನ್ಮ್ಯಾಕೆ MLC ಆಗಿ ನನ್ನ ಜೊತೆ ಇರ್ತಾಳೆ. ಅವಳು ಖರ್ಚು ವೆಚ್ಚ ಎಲ್ಲ ಸರ್ಕಾರ ನೋಡ್ಕೊಳ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಭಾಗ್ಯನೇ ಭಾಗ್ಯ. ಭೀಮಣ್ಣಪ್ಪ, ನೀನು ನಿಜವಾಗ್ಲೂ ನನ್ನಂತ ಬಡವರ ಪಾಲಿನ ದೇವ್ರು. ಈಗಲ್ಲ ಹೊಗಳೋದು, ನಾಳೆ ಪ್ಯಾಪರ್ನವ್ರ ಮುಂದೆ ಪಬ್ಲಿಕ್ ಆಗಿ ಹೊಗಳು. ನಿನ್ನ MLC ಆಗಿ ಮಾಡ್ತಿರೋದೇ ಪಬ್ಲಿಕ್ ನಲ್ಲಿ ಪ್ಲೇ ಬ್ಯಾಕ್ ಆಡಕ್ಕೆ. ನಡಿ, ರಾಜ್ಯಪಾಲರು ಕಾಯ್ತಾ ಇರ್ತಾರೆ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ನಡಿ ನಡಿ, ನಡಿರಲೇ. ಬಡಕಳ್ಳಿ ಬಂಡಣ್ಣನ ಮಗ ಭೀಮಣ್ಣ ಆಲಿಯಾಸ್ ರೇಜರ್ ರಾಮಾಚಾರ್ಯಾದ ನಾನು ಈ ರಾಜ್ಯವನ್ನ ಆಳೋ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸ್ತಾ ಇದ್ದೀನಿ. ರಾಜ್ಯ ರಾಮರಾಜ್ಯ ಆದ್ರೆ ರಾವಣರು ಏನ್ ಮಾಡಬೇಕು? ಅದಕ್ಕೆ ನಮ್ಮ ರಾಜ್ಯನ ಇವತ್ತಿಂದ ರೌಡಿಗಳ ರಾಜ್ಯ ಅಂತ ಕರೆಯಕ್ಕೆ ನಾನು ಇಷ್ಟಪಡ್ತೀನಿ. ಅಪೋಸಿಷನ್ ಅವರು ಆಸೆ ಪಟ್ಟು ನಮ್ ಕಡೆ ಸೇರಿದ್ರೆ ಪೊಸಿಷನ್ಗೆ ಬರ್ಬೋದು. ಬೇಕಾದವರು ಇವತ್ತು ರಾತ್ರಿನೇ ನನ್ನ ಭವನಕ್ಕೆ ಬರ್ಬೋದು. ಬರೋರೆಲ್ಲ ಈಗಲೇ ಕೈ ಎತ್ತಬಹುದು. ಬರ್ರಿ ಬರ್ರಿ, ಎಲ್ರು ಬರ್ರಿ. ಸಂತೋಷ, ಬನ್ರಿ. ನೀವು ಮುಂದೆ ಬಂದ್ರೆ ಹೀಗೆ ಅಪೋಸಿಷನ್ ಇಲ್ದೇ ಇದ್ರೆ ಈ ರಾಜ್ಯ ಏನು ಇಡೀ ಇಂಡಿಯಾನೇ ಆಳಬಹುದು. ಕಂಗ್ರಾಚುಲೇಷನ್ ಸರ್. ನಾನು ಪೊಲೀಸ್ ಕಮಿಷನರ್ ಧನರಾಜ್. ಆಲ್ವೇಸ್ ಐ ಆಮ್ ನಾಟ್ ಯುವರ್ ಸರ್ವಿಸ್ ಸರ್. ನಮ್ ಸರ್ವಿಸ್ ಕಲ್ದೆ ಪಬ್ಲಿಕ್ ಸರ್ವಿಸ್ಗ ನೀವಿರೋದು ಅಂದಾಗೆ ಆ ಇನ್ಸ್ಪೆಕ್ಟರ್ ಇದಾನಲ್ರಿ, ಯಾರದವನು ಹಠವಾದಿ. ಅದೇ ನಾನು ಎಲೆಕ್ಷನ್ ನಿಲ್ಲೋಕ್ ಮುಂಚೆ ನನಗೆ ಚಾಲೆಂಜ್ ಮಾಡಿದ್ನಲ್ಲ, ಅದೇ ಅದು ಆ ಕಸ್ತೂರಿ. ಎಲ್ರಿ ಅವನು? ಇಲ್ಲೇ ಬಂದಿದ್ದಾರೆ ಸರ್. ಮಿಸ್ಟರ್ ಕಸ್ತೂರಿ, ಬನ್ರಿ ಇಲ್ಲಿ. CM ವಾಂಟ್ಸ್ ಯು. ಐಸೆ ಏನ್ರಿ ಇದು? ಸೆಲ್ಯೂಟ್ ಮಾಡದೆ ಡಿಪಾರ್ಟ್ಮೆಂಟ್ ಮರ್ಯಾದೆ ತೆಗಿತಾ ಇದ್ದೀರಾ? ಮಾಡ್ರಿ ಸೆಲ್ಯೂಟ್ ನ. ಐ ಸೇ ಡೂ ಇಟ್. ಬೇಡ 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 ಬಿಡ್ರಿ. ಸಲ್ಯೂಟ್ ಮಾಡೋದ್ರಲ್ಲಿ ಏನಿದೆ? ಮಿಸ್ಟರ್ ಕಸ್ತೂರಿ, ವಾಟ್ ಇಸ್ ದಿಸ್? ಅವರು ಸ್ಟೇಟ್ CM. ಏನ್ ಸರ್ ನೀವು ಹೇಳ್ತಾ ಇರೋದು? ರಾಮರಾಜ್ಯನ ಗೋಂಡಾ ರಾಜ್ಯ ಮಾಡ್ತೇನೆ ಅಂತ ಪಬ್ಲಿಕ್ ಸ್ಟೇಜ್ ಮೇಲೆ ಹೇಳ್ದ ಇವನು. ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡದಾಗ ಲಂಚ ತಗೋತಾರೆ, ನೀವು ಕಾರ್ಮಿಕರು ಸಣ್ಣದಾಗಿ ತಗೊಳ್ಳಿ, ಏನ್ ತಪ್ಪಲ್ಲ. ಸಣ್ಣ ಕೆಲಸಗಾರರು ಸಣ್ಣದಾಗಿ ಲಂಚ ತಗೊಳ್ಳಿ ಅಂತ ಹೇಳ್ತಾನಲ್ಲ, ಇವನೊಬ್ಬ CM ಸರ್. ಈ ಸ್ಟೇಟಿನ CM ಸರ್ ಇವನು. ಯು ಕಸ್ತೂರಿ, ನೀವು ಇನ್ಸ್ಪೆಕ್ಟರ್ ಆಗಿರೋದಕ್ಕೆ ಲಾಯಕ್ಕಿಲ್ಲ. ಇವರು ಬರೀ CM ಅಲ್ಲ. ಗೊತ್ತಿದೆ ಸರ್, CM ಕೇರ್ನೆ ಮೇಂಟೈನ್ ಮಾಡಿಕೊಳ್ಳೋದಕ್ಕೋಸ್ಕರ ನಿಮ್ಮ ಲಾ ಅಂಡ್ ಆರ್ಡರ್ನ ತನ್ನ ಕೈಗೆ ತಗೊಂಡು ಹೋಮ್ ಮಿನಿಸ್ಟರ್ ಕೂಡ ಆಗಿದ್ದಾನೆ. ಅಷ್ಟು ಗೊತ್ತಾಗಿದ್ರೆ ಸಾಕು.
ಕಮಿಷನರ್ ಅವ್ರೆ, ಕೆಲಸ ಬಹಳ ಇದೆ. ಮಧ್ಯ ಹೊಲ್ಸೆಬ್ಸೋಕ್ ಯಾರು ಬರ್ದೇ ಇರೋ ಹಾಗೆ ಬಾಗ್ಲಲ್ಲಿ ನಾಯಿ ತರ ಕಾಯ್ಕೊಂಡು ಬಿದ್ದಿರೋಕೆ ಈ ನಿಮ್ಮ ಕಸ್ತೂರಿನ ದಯವಿಟ್ಟು ಕಳಿಸಿ. ಕಾವಲಿದ್ದು ಬರ್ಲಿ ಅವನು. ಎಸ್ ಸರ್. ಕಸ್ತೂರಿ, ಸೇಮ್ ಆರ್ಡರ್ ಆಗಿದೆ, ಫಾಲೋ ಮಾಡಿ. ಡ್ಯೂಟಿ ಆದ್ಮೇಲೆ ಆಫೀಸ್ ನಲ್ಲಿ ನೋಡಿ. ರೆಸ್ಟ್ ಇನ್ ಪರ್ಸನ್. ಗೋ ಹೆಡ್. ಓಕೆ ಸರ್. ಬಾಗ್ಲಂದ್ರೆ ಈ ಬಾಗ್ಲಲ್ಲ, ಗೇಟ್ ಬಾಗ್ಲು. ಕಸ್ತೂರಿ, ಗೇಟ್ ನಲ್ಲಿ ನೀಟಾಗಿ ನಿಂತು ಬರೋ ನಮ್ಮವ್ರಿಗೆಲ್ಲ ಸೆಲ್ಯೂಟ್ ಮಾಡಿ ಮರ್ಯಾದೆಯಿಂದ ಒಳಗ್ ಕಳಿಸ್ತಾ ಇರು. ಯಾರ ಹೆಚ್ಚು ಕಮ್ಮಿ ಅಂತ ಗೊತ್ತಾದ್ರೆ ಗೊತ್ತಲ್ಲ ಏನಾಗ್ಬೋದು ಅಂತ. ಮಹಾತ್ಮ ಗಾಂಧಿ ಕೊಡಿಸಿದ ಸ್ವತಂತ್ರನ ಸಾರ್ವಜನಿಕರಿಂದ ಕಿತ್ಕೊಂಡು ನಿಮ್ಮ ಸ್ವಂತಕ್ಕೆ ಬಳಸಿಕೊಂಡ ದಿವಸವೇ ಈ ಭಾರತ ಭವ್ಯ ಭಾರತ ಆಗುವ ಬದಲು ಪ್ರವಣೆಗಳ ಭಾರತ ಆಗಿತ್ತು. ದೇಶಭಕ್ತಿ ಸಂಕೇತವಾಗಲಿ ಅಂತ ತೊಟ್ಟ ಖಾದಿನ ನಿಮ್ಮಂತ ರಾಷ್ಟ್ರಘಾತಕರು ತೊಟ್ಟ ಮೇಲೆ ದ್ವೇಷ ಶಕ್ತಿಗಳ ಸಂಕೇತವಾಗಿ ಹೋಯಿತು. ಕರ್ತವ್ಯದ ಕರ್ಮಚಾರಿಗಳು ತೊಟ್ಟಂತ ಈ ಪವಿತ್ರವಾದ ಕಾಕಿಗೆ ನಿಮ್ಮಂಥ ಕೆಟ್ಟವರ ಕಣ್ಣು ಬಿದ್ದ ಮೇಲೆ ಸಾರ್ವಜನಿಕರ ಕಣ್ಣಿಂದ ಕಾಲು ಕಸವಾಗಿ ಹೋಯಿತು ಈ ಕಾಕಿ. ಯಾಕೆ ಯಾಕೆ ಯಾಕೆ? ಸೈ ಸೈ ಅಂತ ನಾನು ಹೇಳೋದಕ್ಕೆಲ್ಲ ಒಪ್ಕೊಂಡು ಒಳಕ್ ಬಂದಿರೋ ಬ್ರದರ್ಗಳ, ಸಿಸ್ಟರ್ಗಳ, ದೇಶ ಇರೋದು ನಮಗಾಗಿ, ನಮ್ಮ ಹಿತಕ್ಕಾಗಿ. ಏನಂತೀರಾ? ನಾವು ಬೇರೆಯವ್ರ ಹಾಗೆ 1 ವರ್ಷದಲ್ಲಿ ಜಾಗ ಖಾಲಿ ಮಾಡದೆ, ಜಗಳ ಮಾಡ್ಕೊಳ್ಳದೆ, ಮಾಡಿರೋ ಖರ್ಚಿಗೆ 100 ಪಟ್ಟು ಸಂಪಾದಿಸಬೇಕಾದ್ರೆ ನಮ್ಮ ಸಂಪುಟ 100 ಪಟ್ಟುಗಳ ದೊಡ್ಡ ಕಟ್ಟೆ ಆಗಬೇಕು. ಅದಕ್ಕೆ 3 ತಿಂಗಳಿಗೆ ಮಂತ್ರಿ ಪದವಿನ ಬದಲಾಯಿಸ್ತಾ ಇರ್ತೀನಿ. ಅಷ್ಟರಲ್ಲಿ ಆದಷ್ಟು ಮಾಡಿಕೊಂಡು ಕೋಪ ಮಾಡ್ಕೊಳ್ಳದೆ ಜಾಗ ಖಾಲಿ ಮಾಡಿ. ಈ ಸ್ಟೇಟು ಫಲಗಳನ್ನ ಕೊಡೋ ಎಸ್ಟೇಟ್. ಹಂಗಾಗಿ ನಮ್ಮ ರಾಜ್ಯದ ಕೇಕನ್ನ ನಿಮ್ಮಗಳ ಮುಂದೆ ಇಟ್ಟಿದ್ದೀನಿ. ಕಟ್ ಮಾಡ್ತಾ ಹೋಗ್ತೀನಿ. ಸಿಕ್ಕದಷ್ಟು ಶಿವ ಅಂತ ಬಂದಿದ್ದನ್ನ ಬಾಯಿ ಹಾಕೊಳ್ಳಿ. ಜೈ ರಾಜ್ಯಲಕ್ಷ್ಮಿ. ದರೋಡೆಗಳ ದೊರೆ ಧನಪಾಲು, ನಿಂದು ಫೈನಾನ್ಸ್ ತಗೋ. ಗೂಂಡಾಗಿರಿ ಗರುಡಪ್ಪ, ನಿಂದು ಹೋಮು, ಮಜಾ ಮಾಡು. ತರ್ಲೆ ತಿಮ್ಮಯ್ಯ, ನಿಂದು ಸಾರಿಗೆ. ಕೈಯಾಳಿ ಗಂಗಮ್ಮ, ನಿಂದು ಸಣ್ಣ ನೀರಾವರಿ. ಉಳಿದಿದ್ದು ನಾಳೆ ಯೋಚನೆ ಮಾಡೋಣ. ಯಾರೋ ನಮಗೆ ಬೇಕಾದವರು ಬೇಕಾದಷ್ಟು ಕಾಣಿಕೆಗಳನ್ನು ಕಳಿಸಿದ್ದಾರೆ. ಬೇಜಾರು ಮಾಡ್ಕೊಳ್ಳದೆ ಬೇಕಾದವರು ಕಂಡಷ್ಟು ಕುಡಿದು, ಸಿಕ್ಕಾಪಟ್ಟೆ ಕುಡಿದು ಇಲ್ಲೇ ಮಲ್ಕೋಬಹುದು, ಇಲ್ಲ ಮನೆಗೆ ಎದ್ದು ಹೋಗಬಹುದು. ಏನ್ರಿ ಮಿಸ್ಟರ್ ಕಸ್ತೂರಿ, ರಾಜ್ಯದ ಸಿಎಂ ಆಡಳಿತ ಪಕ್ಷದ ಎಂಎಲ್ಎಗಳ ಜೊತೆ ಪ್ರಪ್ರಥಮವಾಗಿ ಮಾತಾಡ್ತಾ ಇರೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಟೈಮ್ ನಲ್ಲಿ ನೀವಿರ್ಲಿ ಅಂತ ಅವರೇ ಕೇಳಿ ಕರ್ಸ್ಕೊಂಡಿದ್ರು ಕೂಡ ಕರ್ತವ್ಯದ ಕಡೆ ಗಮನ ಕೊಡದೆ ಜಾಗ ಬಿಟ್ಟು ಬಂದಿದ್ರಲ್ಲ, ನಿಮ್ಗೇನಾದ್ರೂ ತಲೆ ಇದೆಯೇನ್ರಿ? ಕ್ಷಮಿಸಿ ಸರ್, ಅಲ್ಲಿ ನಡೀತಾ ಇದ್ದಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟ ಸಭೆ ಅಲ್ಲ ಸರ್. ಖಾತೆಗಳ ಚಲಾವಣೆಗೆ ಬೆಲೆ ಕಟ್ತಿದ್ದ ಜಾತ್ರೆ ಸಾರ್ ಅದು. ಅವರು ಮುಖ್ಯಮಂತ್ರಿಗಳಾಗಿ ಹಂಚಿದ್ದು ಖಾತೆಗಳನ್ನಲ್ಲ ಸರ್, ಖಾತೆಗಳ ರೂಪದಲ್ಲಿ ಕತ್ತರಿಸಿ ಹಂಚಿದ್ದು ರಾಜ್ಯದ ರೂಪದಲ್ಲಿದ್ದ ಕೇಕನ್ನ. ಅವರು ಹೇಳಿದ್ದು ಸ್ಟೇಟ್ ಅನ್ನ ಕಾಪಾಡಿ ಅಂತಲ್ಲ ಸರ್, ಸಮೃದ್ಧಿಯಾಗಿ ಫಲಗಳನ್ನು ಕೊಡುವ ಈ ಸ್ಟೇಟ್ ಅಲ್ಲ, ಲಾಭ ತರೋ ಸಮೃದ್ಧವಾದ ಎಸ್ಟೇಟು ಅಂತ. ಸಭೆಗೆ ಧರಿಸಿದ್ದು ಹಾರ ತುರಾಯಿ ಅಲ್ಲ ಸರ್, ಭಾರತೀಯರ ಬದುಕನ್ನು ಹೀರ್ತಾ ಇರೋ ಗುಂಡಿನ ಬಾಟಲಗಳನ್ನ, ಜೊತೆಲಿ ಕುಡಿಯಕ್ಕೆ ತುಂಡು ಲಂಗದ ಸೂಳೆರನ್ನ ಸರ್. ಅದು ಅವ್ರ ಇಷ್ಟ. ನಮ್ದೇನಿದ್ರು ಅವ್ರು ಹೇಳದಷ್ಟು ಮಾಡೋ ಡ್ಯೂಟಿ ಅಷ್ಟೇ. ಹೇಳಿದಷ್ಟು ಕೆಲಸ ಮಾಡ್ಕೊಂಡು ಬಿದ್ದಿರೋದಕ್ಕೆ ನಾವೇನು ಅವರ ಮನೆಗೆ ದಿನಗೂಲಿಗೆ ಹೋಗಿಲ್ವಲ್ಲ ಸರ್. ಆ ಕೂಲಿ ಕೆಲಸ ಮಾಡೋದಕ್ಕೆ ಈ ಕಾಕಿ ಬಟ್ಟೆನೆ ಬೇಕಾ ಸರ್? ಕಾಲೇಜಲ್ಲಿ ಓದಿರ್ಬೇಕಾ ಸರ್? ಟ್ರೈನಿಂಗ್ ಕಾಲೇಜಲ್ಲಿ ಪಾಸ್ ಮಾಡ್ಬೇಕಾ ಸರ್? ಬಟ್ ನಾವೆಲ್ಲ ಅಂತಹರು ಮುಲಾಡ್ನಲ್ಲಿ ಇರಬೇಕಾದಂತಹ ಸರ್ಕಾರಿ ಸೇವಕರು. ವಾಟ್ ಯು ಮೀನ್ ಬೈ ಸರ್ಕಾರ? ಸರ್ವರನ್ನು ಕ್ರಮವಾಗಿ ಕಾನೂನುಬದ್ಧವಾಗಿ ರಕ್ಷಿಸುವುದೇ ಸರ್ಕಾರ ಸರ್. ಹಾಗಾದ್ರೆ ನಾವು, ನಮ್ಮ ಇಲಾಖೆನಲ್ಲಿರೋ ನಾವು, ನೀವೆಲ್ಲ ಏನು? ಸಾರ್ವಜನಿಕರ ರಕ್ಷಕರು, ಸ್ವತಂತ್ರ ಭಾರತದ ಸರ್ವಸ್ವವನ್ನು ಕಾಪಾಡಬೇಕಾದವರು ನಾವು ಸರ್. ನಮ್ಮನ್ನ ಸಾಕ್ತಾ ಇರೋದು ಸಾರ್ವಜನಿಕರೇ ಹೊರತು ಈ ಸರ್ಕಾರ ಅಲ್ಲ ಸರ್. ಅಥವಾ ಸರ್ಕಾರದ ಸೇಫ್ಟಿ ಗಾರ್ಡಿನ ಕೆಳಗೆ ಸುಖವಾಗಿರ್ಬೇಕು ಅಂತ ಬಂದಿರೋ ಈ ಸಮಥಿಂಗ್ ದರೋಡೆಕೋರಲ್ಲ ಸರ್. ರೀ ಕಸ್ತೂರಿ, ನೀವಿನ್ನು ಯಾವ ಕಾಲದಲ್ಲಿದ್ದೀರಿ? ನೆಹರು ನಿಜಲಿಂಗಪ್ಪನವ್ರ ಕಾಲದಲ್ಲಿದ್ದೀನಿ ಸರ್. ಆ ಕಾಲ ಈ ಕಾಲ ಆಗಬೇಕು ಅಂತ ಬಯಸ್ತಾ ಇದ್ದೀನಿ ಸರ್. ಅದು ನಿಮ್ ಕನ್ಸಷ್ಟೇ. ನೋಡಿ, ಒಂದ್ ವೇಳೆ ಪಬ್ಲಿಕ್ ನ ಹೆದರಾಕೊಂಡ್ರು ಪೊಲೀಸ್ನವರಾದ ನಾವು ಪೊಲಿಟಿಷಿಯನ್ ಹೆದರಾಕೊಳ್ಬಾರ್ದು ರೀ. ಸೇರಿದಾಗ ಸರ್ವಿಸ್ ಎಂಡ್ ಆಗುವವರೆಗೂ ಪರ್ಮನೆಂಟ್ ಆಗಿರೋರು ನಾವೇ ಹೊರತು ನಡು ಮಧ್ಯ ಬಂದು ಹೋಗಿ ಏನೂ ಒಳ್ಳೆ ಕೆಲಸ ಮಾಡೋಕ್ಕಾಗದೆ ಮಾತಿನ ಮನೆ ಕಟ್ಟಿ ಮೋಸದ ಆಡಳಿತ ನಡೆಸೋ ಇವರಲ್ಲ ಸರ್ ನಾವು. ರೀ, ಅವರು ದೇಶಕ್ಕೆ ಏನ್ ಮಾಡದೆ ಹೋದ್ರು ನಮಗ್ ಖಂಡಿತ ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇದೆ ರೀ ಇವ್ರಿಗೆ. ಹಾಗಂತ
ಈ ದುಷ್ಟ ಶಕ್ತಿಗಳಿಗೆ ಹೆದರಿ ಮುದ್ರಿ ಮೂಲೆನಲ್ಲಿ ಕೂತ್ಕೊಳ್ಳೋದಾದ್ರೆ ತೊಟ್ಟಿರೋ ಈ ಕಾಕಿ ಬಟ್ಟೆನ ಬಿಚ್ಚಿ ಬಗ್ಗಿ ನಿಂತು ಸಲಾಮ್ ಹಾಕ್ತಾ ಇರೋಣ ಅವರ ಪಾದಗಳಿಗೆ. ಬನ್ನಿ ಸರ್. ಮಿಸ್ಟರ್ ಕಸ್ತೂರಿ, ಈ ಕಸ್ತೂರಿಗೆ ಶಿಸ್ತೇರಿ ಶ್ರೀರಕ್ಷೆ. ಸಾರಿ ಸರ್, ನಾಲ್ಗೆ ತಪ್ತಾ ಇದೆ, ಬೇಜಾರು ಮಾಡ್ಕೋಬೇಡಿ. ಅಲ್ರಿ, ಒಬ್ಬ ಸ್ವತಂತ್ರ ಹೋರಾಟಗಾರನ ಮಗನಾಗಿ ಹೀಗೆಲ್ಲ ಮಾತಾಡ್ತಿರಲ್ಲ. ಅಕಸ್ಮಾತ್ ನಿಮ್ ತಂದೆನೇ ಒಬ್ಬ ಮಂತ್ರಿ ಆಗಿದ್ರೆ ಆಗ ಈ ಸ್ವತಂತ್ರ ಭಾರತ ಇಂಥ ಕುತಂತ್ರಿಗಳ ಕೈ ಸೇರಿ ಅತಂತ್ರ ಭಾರತವಾಗಿ ಹೊರಲಾರದ ಸಾಲ ಹೊತ್ತು ನೆರೆ ಹೊರೆಯವರ ದೃಷ್ಟಿಯಲ್ಲಿ ನಗೆಪಾಟ್ಲಿಗೀಡಾಗ್ತಿರ್ಲಿಲ್ಲ. ನೋಡ್ರಿ, ನನಗೆ ನಿಮ್ಮ ನಾಟಕದ ಭಾಷಣ ಬೇಕಿಲ್ಲ. ಹೋಮ್ ಮಿನಿಸ್ಟರ್ ನಿಮ್ಮನ್ನ ಕ್ರೈಮ್ ನಿಂದ ಟ್ರಾಫಿಕ್ ಹಾಕುವಂತ ಫೋನ್ ಮಾಡಿದ್ದಾರೆ. ಇವತ್ತಿನಿಂದ ನೀವು ಟ್ರಾಫಿಕ್ ನಲ್ಲಿ ಇರ್ತೀರಾ. ದಟ್ಸ್ ಆಲ್. ಆಲ್ ರೈಟ್. ಮಾಡೋ ಕೆಲಸ ನಿಯತ್ತಾಗಿದ್ರೆ ಕ್ರೈಮ್ ಆದ್ರೇನು, ಟ್ರಾಫಿಕ್ ಆದ್ರೇನು, ಹೆಣ ಹೋರೋನಿಗೆ ಮುಂದಾದ್ರೇನು ಹಿಂದಾದ್ರೇನು. ಆದ್ರೆ ಸಾಹೇಬ್ರೇ, ಒಂದು ಮಾತು, ಇವತ್ತಲ್ಲ ನಾಳೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ನನ್ನಂಥವನು ಒಬ್ಬ ಬೇಕೇ ಬೇಕು ಅಂತ ನೀವೇ ಯೋಚನೆ ಮಾಡೋ ಕಾಲ ಬರುತ್ತೆ. ಅವತ್ತಾದ್ರೂ ಈ ಕಾಕಿ ಬಟ್ಟೆ ಹಾಕಿದ್ದಕ್ಕೆ, ಈ ಜನರ ಋಣ ತಿಂದಿದ್ದಕ್ಕೆ ಸಾರ್ಥಕವಾಗುತ್ತೆ. ಬರ್ತೀನಿ ಸರ್. ಏ ಓಮು, ಲೇ ಏನಾನ ನೀನು ಬಡ್ಜೆಟ್ ಎಲ್ಲ ಮಾಡ್ದ ಸುಮ್ನೆ ಕುಂತ ಅದೇನ್ ಹೇಳು. ಅಣ್ಣ, ರೌಡಿಸಂ ಮಾಡಿಸ್ತೀನಿ, ಜಾತಿ ಗಲಾಟೆ ಎಬ್ಸನ್ನು ಅರ್ಧ ಗಂಟೆನಲ್ಲಿ ಎಬ್ಬಿಸ್ಬಿಡ್ತೀನಿ. ಯಾರಿಗಾದ್ರೂ ಅಸಿಡ್ ಸುರು ಅನ್ನು ಸದ್ದಿಲ್ಲೇ ಸುರಿಸ್ಬಿಡ್ತೀನಿ. ಸುರಿಯೋದೇನು ಸುರಿಯ ಆತ್ರದಾಗ ಮೈ ಮೇಲೆ ಸುರ್ಕೊಂಡ್ಬಿಡ್ತೀಯ. ನನ್ನ ಮಗನ ನಿನಗೂ ತಲೆ ಐತೆ ಕಣೋ. ನೀನ್ ಹೇಳ್ದಂಗೆನೆ ಆ ಕಡೆ ಇರೋ ಜನರನ್ನು ಕರೆಸಿ 2 ದಿನ ರಕ್ತದ ಓಕ್ಲಿ ನಡೆಸಿ ಅಂತ ಹೇಳಿದ್ರೆ ಸಾಕು. ರಕ್ತ ಕಂಡು ಜನ ಎದುರಿ ರಾಜ್ಯದ ವಿಷಯ ಮರೆತು ವ್ಯಾಜ್ಯದ ವಿಷಯ ಮೊದಲು ಬಗೆಹರಿಸಿ ಅಂತ ವಿಧಾನಸೌಧದ ಮುಂದೆ ಕೂಗ್ತಾರೆ. ಆಗ ಜನಗಳನ್ನೇ ಕೇಳೋದು, ಏನೋ ನಿಮ್ಗೆ ಬಡ್ಜೆಟ್ ಮುಖ್ಯನಾ ವ್ಯಾಜ್ಯ ಮುಖ್ಯನಾ ಅಂತ. ಹಾಗೇನಂತಾರೆ ಜನ, ಬಡ್ಜೆಟ್ ಮನೆ ಹಾಳಾಯ್ತು, ವ್ಯಾಜ್ಯದ ಬಗ್ಗೆ ತೀರ್ಮಾನ ಮಾಡಿ ಅಂತ ಆತರ ಪಡಿಸ್ತಾರೆ. ಅಷ್ಟೇ ಸಾಕು, ಜಗಳಕ್ಕೆ ಪರಿಹಾರ ಹುಡ್ಕೋದ್ರಲ್ಲಿ ಮುಂದಲು ಬಡ್ಜೆಟ್ ಬರ್ತೈತೆ, ನನಗೂ ನೆಮ್ಮದಿ ಸಿಗ್ತೈತೆ. ನಿಜವಾಗ್ಲೂ ನಿನ್ಗೂ ತಲೆ ಇದೆ ಭೀಮಣ್ಣ. ಆದ್ರೆ ರಕ್ತ ಹರಿಸೋದು ಅಂದ್ರೆ ತಮಾಸೆನಾ? ತಲೆಗಳು ಉರುಳ್ಬೇಕಾಗ್ತವೆ, ಯೋಚನೆ ಮಾಡುವಸಿ. ಒಂದು ತಲೆ ಉಳಿಬೇಕಾದ್ರೆ 10 ತಲೆ ಉರುಳಲೇಬೇಕು ಮಲ್ಲಿ. ಅಂದ್ರೆ ಅದಕ್ಕೇನಾದ್ರೂ ಪ್ಲಾನ್ ಮಾಡಿದ್ಯಾ ಭೀಮಣ್ಣ? ಅದ್ಯಾವ ಮಹಾಮಲ್ಲಿಗೆ ಮಲ್ಲಿ. ಮಸೀದಿ ಮುಂದೆ ಒಂದು ಹಂದಿ, ದೇವಸ್ಥಾನದ ಮುಂದೆ ಒಂದು ಹಸು ಸತ್ತು ಬಿದ್ರೆ ಸಾಕು, ಶುರುವಾಗುತ್ತೆ ರಕ್ತದ ಕೋಡಿ. ಭೀಮಣ್ಣಪ್ಪ, ನೀನ್ ಹೋಗ್ತಾ ಇರೋದು ರಾಂಗ್ ರೂಟ್. ಹೌದು, ನಾನು ರಾಂಗ್ ರೂಟ್ ನಲ್ಲಿ ಬಂದಿದ್ದಕ್ಕೆ ಇಷ್ಟೊತ್ತವರೆಗೂ ನೆಟ್ಟಿಗೆ ನಿಂತಿರೋದು. ರಾಜೀವ್ ಗಾಂಧಿ ಹಂಗೆ ಏನಾರ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಶಿವಾಯನ ಆಗ್ಬಿಡ್ತಾ ಇದ್ದೆ. ನಿಜ, ನಿನ್ಗೆ ಓಕೆ ಅನ್ಸಿದ್ದೆ ನೀನ್ ಮಾಡೇ ಮಾಡ್ತೀಯ. ನಿನ್ ರಾಂಗ್ ರೂಟ್ ನಂಗೆ ಇಷ್ಟ ಇಲ್ಲ. ಹೆಂಗೂ ನಾನು ನಿನ್ನ ಅಂಗಿ ನೆಮ್ಮಲ್ಸಿ ಅಸೆಂಬ್ಲಿನಲ್ಲಿ MLC ಆಗಿರೋದು ಒಂದೇ, ಅರಮನೆಯಾಗ ದಾಸಿ ಆಗಿರೋದು ಒಂದೇ. ಅಂದ್ರೇನು? ಮೊದಲು ನಂಗೆ ಮಲ್ಲಿಗೆ ಹೂವ ಮಾರ್ತೀನಿ ಅಂತ ಬೀದಿಗೆ ಹೋಗ್ತೀಯಾ? ಹೌದು, ಆ ಮಲ್ಲಿಗೆ ಹೂ ಕೂಡ ಬಾಡೋಕ್ ಮುಂಚೆ ದೇವ್ರ ಪದ ಸೇರ್ಕೋಬೇಕು ಅಂತ ಆಸೆ ಪಡ್ತೈತೆ. ನಾನ್ ಬರ್ತೀನಿ. ಓಮು, ಇವಳು ನಮ್ಮ ಮೇಲೆ ಭೌಮ್ ಅಂತ ಶಂಕಾ ಬೂದಕ್ ಮೊದ್ಲೇ ಊರ್ನ ಖಾಲಿ ಮಾಡಿಸ್ಬಿಟ್ರೆ ಏನ್ರಿ ಇದು? ಅಲ್ರಿ, ನಿಮ್ಮನ್ನ ಎಲ್ಲಿಗೆ ಹಾಕಿದ್ರು ನನಗೆ ನೆಮ್ಮದಿನೇ ಇಲ್ವಲ್ರಿ. ಅಷ್ಟು ದೊಡ್ಡ CM ಇದ್ದ ಸ್ಟೇಟ್ ಕಾರ್ನ ಸೀದಾ ನನ್ನ ಆಫೀಸ್ ಮುಂದೆ ಕ್ರೇನ್ ನಲ್ಲಿ ಎತ್ಕೊಂಡು ಬಂದು ಹಾಕಿದಿರಲ್ಲ, ನಿಮ್ಗೆ ಏನಾದ್ರೂ ತಲೆ ಇದೆಯೇನ್ರಿ? ಸರ್, ರಾಂಗ್ ರೂಟ್ ನಲ್ಲಿ ಬಂದವರು CM ಆಗಿರ್ಲಿ PM ಆಗಿರ್ಲಿ ಪಬ್ಲಿಕ್ ದೃಷ್ಟಿಯಿಂದ ಸ್ಟಾಪ್ ಮಾಡಬೇಕಾದ್ದು ನನ್ನ ಡ್ಯೂಟಿ ಸಾರ್. ಮಾಡ್ಬಿಟ್ಟೆ, ಏನ್ ತಪ್ಪು? ನೋಡಿದ ಕೂಡ್ಲೆ ಆದ್ರೂ ಸೆಲ್ಯೂಟ್ ಮಾಡಿ ರೈಟ್ ಹೇಳ್ಬೋದಾಗಿತ್ತಲ್ಲ. ನಾನ್ ರೈಟ್ ಹೇಳಿ ಕಳಿಸಿದ್ರೆ ಆನ್ ಆಗಿದ್ದ ಸಿಗ್ನಲ್ ಲೈಟ್ ಅನ್ನ ನಂಬ್ಕೊಂಡು ಸ್ಟಾರ್ಟ್ ಮಾಡಿದ್ದ ಬೇರೆ ಕಾರ್ಗಳ ಗತಿ ಏನ್ ಸರ್? ಅದನ್ನ ಕಂಟ್ರೋಲ್ ಮಾಡಕ್ಕಿಂತ ನಿಮ್ಗೆ ಇನ್ನೇನ್ರಿ ಕೆಲಸ? ಕ್ಷಮಿಸಿ ಸರ್, ಕಾನೂನು ಎಲ್ಲರಿಗೂ ಒಂದೇ ಸರ್. ಸಿಗ್ನಲ್ ಲೈಟ್ ಹತ್ರ ಬಂದಾಗ ಸ್ಲೋ ಮಾಡಬೇಕಾದ್ದು ಡ್ರೈವರ್ ಕರ್ತವ್ಯ. ಕರೆಕ್ಟ್. ಆದ್ರೆ ಡ್ರೈವರ್ ಹೊಸಬನಲ್ಲ. ಜೊತೆಗೆ ನಾನು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಡ್ರೈವರ್ ದಬಾಯಿಸಿ ಹೊಡೆದಿದ್ದಾನಪ್ಪ. ಇಡೀ ರಾಜ್ಯನೇ ಕಂಟ್ರೋಲ್ ಮಾಡೋ ಮುಖ್ಯಮಂತ್ರಿ ಆದ ತಮಗೆ ತಮ್ಮವನೇ ಆದ ಒಬ್ಬ ಡ್ರೈವರ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ಸರ್? ಹೋಗ್ಲಿ ಬಿಡಿ, ಡ್ರೈವರ್ ಹತ್ರ ಲೈಸೆನ್ಸ್ ಆರು ಇದೆಯಾ? ಅದು ಇಲ್ಲ. ಅವನು ನಮ್ಮ ಪರ್ಮನೆಂಟ್ ಡ್ರೈವರ್ ಅಲ್ಲೋ ತಮ್ಮ, ಕಸ್ತೂರಿ. ಅವನು ಬಂದಿಲ್ಲ ಅಂದ್ರೆ ಇವನು ನಾನೇ ಡ್ರೈವ್ ಮಾಡ್ತೀನಿ ಅಂತ ಬಂದ. ಅದರಿಂದ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಹೇಳು, ಸರ್ಕಾರದ ಖರ್ಚಿಂದ ಸರಿ ಮಾಡಿಸ್ತೀನಿ. ಆದ್ರೆ ನಿನ್ನಿಂದ ನಮಗಾಗಿರೋ ಅವಮಾನಕ್ಕೆ ಏನು ಮಾಡ್ತಿ? ಕಮಾನ್, ಮಾತಾಡ್ರಿ. ಈತನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಸರ್. ಸರ್ ತಡೀರಿ ಸರ್, ನಾನು ಮಾಡಿದ ತಪ್ಪಿಗೆ ನೀವ್ಯಾಕೆ ಸರ್ ಕ್ಷಮೆ ಯಾಚಿಸ್ಬೇಕು? ನಾನು ಕ್ಷಮೆ ಯಾಚಿಸ್ಬೇಕು, ಆದ್ರೆ ತಪ್ಪೇ ಮಾಡ್ದ ನಾನು ತಲೆ ತಗ್ಸಿ ಕ್ಷಮೆ ಕೇಳೋದು ಅಂತಂದ್ರೆ ಛೆ, ಈ ಕಾಕಿ ಬಟ್ಟೆಗೆ ಅವಮಾನ ಮಾಡ್ತಾರೆ ಸರ್. ಬೇಡಿ ಸರ್, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ.
ಹೆದರ್ಕೋಬೇಡ್ರಿ ಕಮಿಷನರ್ ಸಾಹೇಬ್ರೆ, ಜನ ನಾಳೆ ನನ್ನ ಉಗ್ಗಿತಾರೆ. ಯಾಕೆಂದ್ರೆ ಈ ವಯ್ಯ ಮಾಡಿದ್ದೆ ಸರಿ ಅಂತ ಸರ್ಕಲ್ ಜನ ಎಲ್ಲ ಹೊಗಳಿದ್ರು. ಅದಕ್ಕೆ ಒಂದ್ ವಾರ ರಜಾ ಹಾಕ್ಸ್ಬಿಟ್ಟು ಜಂಪ್ ಮಾಡ್ದಂಗ್ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಮಾಡ್ಬಿಟ್ರಿ. ಆಗ್ಲೂ ಜನ ನಿಮ್ಮನ್ನೇ ಅಂತಾರೆ ಸರ್. ಅನ್ಲಿ ಬಿಡ್ರಿ, ಅದೇ ನನ್ನ ಕ್ಯಾಪ್ಗೆ ಒಂದು ಪುಕ್ಕ ಆಗುತ್ತೆ ಬಿಡ್ರಿ. ಹೇಗೆ ಅನ್ನಿ, ಪತ್ರಿಕೆಯವ್ರನ್ನ ಕರೆಸಿ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ ಹಾಕಿಸ್ತೀನಿ. ಏನಂತ ಗೊತ್ತಾ? ಕಾನೂನು ದೃಷ್ಟಿಯಲ್ಲಿ ಕಸ್ತೂರಿ ಅನ್ನುವ ಇನ್ಸ್ಪೆಕ್ಟರ್ ಸರ್ಕಾರವನ್ನ, ಸಾರ್ವಜನಿಕರನ್ನ ಸಮನಾಗಿ ನೋಡಿ ಒಬ್ಬ ನಿಷ್ಠಾವಂತ ಸೇವಕ ಅನಿಸ್ಕೊಂಡಿದ್ದಾರೆ. ಅಂತಹ ನಿಷ್ಠಾವಂತರನ್ನ ಗುರುತಿಸಿದ ಮಂತ್ರಿಗಳು ಶ್ರೇಷ್ಠ ಸೇವಕ ಪ್ರಶಸ್ತಿ ಕೊಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ ಅಂತ. ಹಾಗೆ ನನ್ನ ಮಗನ್ ತಗೊಂಡ್ಬಂದು ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಣ ಅಂತಾನಲ್ಲಪ್ಪ ಇವನು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಜವಾಗ್ಲೂ ನೀವು ನಮ್ಮ ಇಲಾಖೆ ಮರ್ಯಾದೆ ಕಾಪಾಡಿದ್ರಿ. ನಿಮಗೆ ನಾವೆಲ್ಲ ಚಿರಋಣಿಗಳು ಸರ್. ಸರ್ ದಯವಿಟ್ಟು ನನ್ನ ಮಾತನ್ನ ಸ್ವಲ್ಪ ಮಾತು ನಿಲ್ಸಿ, ಮುಂದೆ ಕೆಲಸ ನೋಡ್ರಿ. ಬೇರೆ ಸಿಎಂ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಡಿಬಾರ್ ಮಾಡಿರೋರು. ಹೋಗ್ರಿ ಸರ್. ಐ ಸೇ ಗೆಟ್ ಔಟ್. ಅಲ್ಲ ಸರ್, ಇವ್ನಿಗೆ ಯಾಕೆ ನಿಮ್ಮನ್ನ ಕಂಡ್ರೆ ಆಗ್ತಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ಅವರ ದೃಷ್ಟಿಯಲ್ಲಿ ನಾನು ರೌಡಿ, ಕೊಲೆಗಾರ, ಏನ್ ಮಾಡಿದ್ರು ಬೇಡಿ ಹಾಕೋಕ್ ಆಗಿಲ್ವಲ್ಲ ಅಂತ ಹೊಟ್ಟೆ ಉರಿ. ಆದ್ರೆ ಪಬ್ಲಿಕ್ ದೃಷ್ಟಿಲಿ ನಾನು ಅಂತವನಾಗಿದ್ರೆ ಇಂಥ ಪೋಸ್ಟ್ ನಲ್ಲಿ ಇರ್ತಿದ್ನಾ? ಖಂಡಿತ ಇಲ್ಲ ಸರ್. ಏನೋ ಬಿಸಿ ರಕ್ತ, ತಾನೇ ನಿಜವಾದ ಸ್ವತಂತ್ರ ಹೋರಾಟಗಾರನ ಮಗ ಅಂತ ಅಹಂ ಬೇರೆ. ಅದನ್ನ ತಾವು ತತ್ತಿಳಿಬಾರ್ದು ಸರ್. ಅದಕ್ಕೆ ಬಿಟ್ಬಿಟ್ನಲ್ಲ. ಈಗ ಕಾರನ್ನ ನೀವು ಬಿಡ್ತೀರಾ ಇಲ್ಲ? ಏನ್ ಸರ್? ಏ ಡ್ರೈವರ್, ಕಾರ್ ಸ್ಟಾರ್ಟ್ ಮಾಡು. ತಾವು ಹೊರಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೂರ್ ದಿನದಿಂದ ನಡೆದಿರೋ ಹಿಂದೂ ಮುಸ್ಲಿಮರ ಗದ್ದಲಕ್ಕೆ ನಾನು ಕಾರಣ ಅಂತೆ. ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕಂತೆ. ಶಾಂತಿ 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 ಶಾಂತಿಯಿಂದ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೂತ್ಕೊಳ್ಳಕ್ ಮುಂಚೆ ಪಬ್ಲಿಕ್ ಪರವಾಗಿ 2 ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರಿಸ್ತೀರಾ? ಉತ್ತರ ಕೊಡೋದಕ್ಕೆ ನಾನು ವೇದಿಕೆ ಮೇಲೆ ನಿಂತಿರೋದು. ನಿಮ್ ಎಲ್ಲ ತೊಂದರೆಗಳು ನನಗೆ ಗೊತ್ತು. ಅದಕ್ಕಾಗಿ 3 ಪರಿಹಾರಗಳನ್ನು ನಾನು ಸೂಚಿಸ್ತಾ ಇದ್ದೀನಿ. ನನಗೆ ಅರ್ಥವಾಗುತ್ತೆ. ಕೋಮು ಗಲಭೆಯ ಗಲಾಟೆಯಲ್ಲಿ ಶಾಲೆಯ ಮಕ್ಕಳು ಓದೋದಕ್ಕೆ ಸಾಧ್ಯವಾಗದೆ ಪರೀಕ್ಷೆಗೆ ಹೋಗೋಕ್ಕಾಗ್ತಾ ಇಲ್ಲ. ಆದ್ರಿಂದ ಈ ಬಾರಿ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗದೆ ಹೋಲ್ಸೇಲ್ ಆಗಿ ಎಲ್ಲರನ್ನು ಪಾಸ್ ಮಾಡಲಾಗುತ್ತೆ. ಜಿಂದಾಬಾದ್ ಜಿಂದಾಬಾದ್. ಎರಡನೆಯ ಪರಿಹಾರ, ಈ ಸಾರಿ ಗಲಾಟೆಗಳಲ್ಲಿ ಅತಿಯಾಗಿ ಮಾನಹಾನಿಯಾಗಿದೆ ಅಂತ ಸುದ್ದಿ ಇದೆ. ಅದಕ್ಕೆ ವ್ಯಭಿಚಾರ, ಮಾನಹಾನಿ ಎರಡು ನಮ್ಮ ರಾಜ್ಯದಲ್ಲಿ ಕ್ರಮಬದ್ಧವಾಗಿ ಕಾನೂನು ರಕ್ಷಣೆಗೆ ಒಳಪಟ್ಟಿದೆ ಅಂತ ಹೇಳಿ ಇದಕ್ಕಾಗಿ ಯಾರನ್ನೂ ಶಿಕ್ಷಿಸಬಾರದು ಅಂತ ಸರ್ಕಾರದ ಆಜ್ಞೆ ಹೊರಡಿಸ್ತಾ ಇದ್ದೀನಿ. ಹೆಂಗಸರು ಬೇಜಾರು ಮಾಡ್ಕೋಬಾರ್ದು. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಮೂರನೇದಾಗಿ ಎಲ್ಲರಿಗೂ ಬೇಕಾಗಿರೋ ಸಾರಾಯನ್ನ ಮದರ್ ಡೈರಿ ಹಾಲಿಗಿಂತ ₹1 ರೇಟ್ ಕಡಿಮೆ ಮಾಡಿ ಎಲ್ಲ ಹಾಲು ಬೂತ್ನಲ್ಲೂ ಸಿಗುವಂತೆ ಆಜ್ಞೆ ಹೊರಡಿಸ್ತೀನಿ. ಜಿಂದಾಬಾದ್ ಜಿಂದಾಬಾದ್. ಏಯ್, ಯಾವ ಸೀಮೆ ಇನ್ಸ್ಪೆಕ್ಟ್ರಿ ನೀವು? ಅಲ್ರಿ, 20 ಸಾರಿ ಫೋನ್ ಮಾಡಿದ್ರು ಸೀಟ್ ನಲ್ಲೇ ಇರೋದಿಲ್ವಲ್ರಿ? ಜಾತಿ ಜಗಳದಲ್ಲಿ ಜನ ದಿನ ಸಾಯ್ತಾ ಇರುವಾಗ ಸೀಟ್ನಲ್ಲೇ ಕೂತು ಸಿಂಪತಿ ತೋರಿಸ್ತಾ ಇರೋಕ್ಕೆ ನಾನೇನು ಈ ನಾಡಿನ ಸಿಎಂ ಸರ್? ಅಥವಾ ಹೌದಾ, ಹೇಗಾಯ್ತು ಅಂತ ಕ್ವಶನ್ ಕೇಳಿಬಿಟ್ಟು ಕಮಿಷನ್ ಕೈಗೆ ಒಪ್ಪಿಸಿ ತೆಪ್ಪಿಗೆ ಕೂರುವಂತ ತಲೆ ಇರದ ಹೋಮ್ ಮಿನಿಸ್ಟರ್ ಸರ್ ಅಲ್ವಲ್ಲ? 24 ಗಂಟೆನೂ ಡ್ಯೂಟಿ ಮಾಡ್ತಿರೋ ಒಬ್ಬ ಸಾಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವಾ ಸರ್? ದಟ್ ಅಂಡರ್ ಯುವರ್ ಕಂಟ್ರೋಲ್. ಅದಕ್ಕೆ ಜಗಳ ಇನ್ನೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಸರ್. ಬರ್ತಿಲ್ಲ ಅಂದ್ರೆ ಬರೋ ಹಾಗೆ ಕಂಡ ಕಡೆ ಗುಂಡಿಟ್ಕೊಳ್ಳಿ ಅಂತ ಆರ್ಡರ್ ಪಾಸ್ ಮಾಡಿದ್ನಲ್ಲ, ಬೇರೆ ಏನ್ರಿ ಬೇಕು? ವೈ ಯು ಹ್ಯಾವ್ ನಾಟ್ ಡನ್ ಅಂತ ಇಟ್ಕೊಳ್ಳಿ ಸರ್. ಬಟ್ ಸಾಯೋದು ಯಾರು? ಯಾರು ಸಾರ್ ಸಾಯೋದು? ಬಂಗ್ಲೆ ಒಳಗೆ ಕುಳಿತುಕೊಂಡ ಭಾರಿ ಶ್ರೀಮಂತರಲ್ಲ ಸಾರ್ ಸಾಯೋದು. ತರಕಾರಿ ತರಕ್ ಬರ್ತಾರಲ್ಲ ಪಾಪ ಬಡಪಾಯಿಗಳು, ದಿನದ ಕೆಲಸಕ್ಕೆ ಬರ್ತಾರಲ್ಲ ಕೂಲಿ ಆಳುಗಳು, ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾರಲ್ಲ ಕಾರ್ಮಿಕರು ಅಂತ ನಿರಪರಾಧಿಗಳು ಈ ಕಿಚ್ಚನಲ್ಲಿ ಸತ್ತು ಸುಣ್ಣಾಗೋಗ್ತಾ ಇದ್ದಾರೆ ಸಾರ್. ಅವನು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಜೀವನೇ ಅಲ್ವಾ ಸಾರ್? ಅವನು ಒಬ್ಬ ಭಾರತೀಯ ಅಲ್ವಾ ಸಾರ್? ಅವರಿಗೆ ತಾವು ಭಾರತೀಯರು ಅನ್ನೋ ಜ್ಞಾನ ಇದ್ದಿದ್ರೆ ಈ ಮಟ್ಟಕ್ಕೆ ಇಳಿದು ಇರ್ಕೊಂಡು ಸಾಯ್ತಾ ಇರ್ಲಿಲ್ಲ. ಆದ್ರೆ ಅವರನ್ನು ಈ ಮಟ್ಟಕ್ಕೆ ಇಳಿಸಿದ್ದು ಮತಗಳಿಗೋಸ್ಕರ ಜಾತಿ ಮತಗಳನ್ನ ಸೃಷ್ಟಿ ಮಾಡಿಸಿದ ಮಟ್ಟಾಳ ಸ್ವಾರ್ಥ ರಾಜಕಾರಣಿಗಳು ಸರ್. ಸ್ವಾತಂತ್ರ್ಯಕ್ಕೆ ಮುಂಚೆ ಒಗ್ಗಟ್ಟಾಗಿದ್ದ ಜನರಲ್ಲಿ ಭೇದ ಭಾವನೆ ತಂದು ಭಾರತವನ್ನ ಬೈಟು ಮಾಡಿ ಪಾಕಿಸ್ತಾನ ಅಂತ ನಾಮಕರಣ ಮಾಡಿದ್ರು ಸರ್ ಪಟ್ಟಭದ್ರ ರಾಜಕಾರಣಿಗಳು. ನೀನು ಬಡವ, ನೀನು ಹರಿಜನ, ನೀನು ಗಿರಿಜನ ಅಂತ ಭೇದ ಹುಟ್ಟಿಸಿ ಅವರ ಹುಟ್ಟಿನ ಮೇಲೆ ತಮ್ಮ ಬದುಕನ್ನು ಹುಟ್ಟು ಹಾಕಿಕೊಂಡು ಸೀಟು ಗಿಟ್ಟಿಸಿ ಸುಖ ಪಡ್ತಿರೋರು ಯಾರು? ಈ ಕೊಲೆಗಟ್ಟ ರಾಜಕಾರಣಿಗಳು ಸಾರ್.
ಅಂಥ ರಾಜಕಾರಣಿಗಳು ತೊಟ್ಟ ಖಾದಿ ಬಟ್ಟೆಯ ದೊಡ್ಡ ಹೊಟ್ಟೆ ಕೆಳಗೆ ನೆರಳಿನಲ್ಲಿ ನಮ್ಮಂತಹ ಕರ್ತವ್ಯದ ಕಾಕಿ ಬಟ್ಟೆಯ ಆರಕ್ಷಕ ಕರ್ಮಚಾರಿಗಳು ಇಂದು ಅಡಿಗೆ ಹೋಗ್ತಾ ಇದೀವಿ ಸಾರ್, ಅಡಿಗೆ ಹೋಗ್ತಾ ಇದೀವಿ. ಭಾರತದ ಯೋಗ್ಯತೆ ಇಷ್ಟೇ ಸಾರ್, ಈ ಭಾರತದ ಯೋಗ್ಯತೆ ಇಷ್ಟೇ. ಆದ್ರೆ ಅಸೆಂಬ್ಲಿ ಮುಂದೆ ನಾವು ನಥಿಂಗ್ ಮಿಸ್ಟರ್ ಕಸ್ತೂರಿ. ನಾವು ಏನಿದ್ರು ರಾಜ್ಯಾಂಗದ ಕೆಳಗೆ. ನಿಮ್ಗೆ ಗೊತ್ತು, ಅವರು ಒಂದು ಫೋನ್ ಕಾಲ್ ಮಾಡಿದ್ರೆ ಆ ಕಾಲ್ಗೆ ಪೊಲೀಸ್ ಪವರು ಸತ್ತು ಹೋಗುತ್ತೆ ಅಂತ. ಆ ಸತ್ತ ಪವರ್ಗಳಲ್ಲಿ ನಾನೂ ಒಬ್ಬ ರೀ. ಅದಕ್ಕೆ ಇವತ್ತು ಕಾಲೇಜುಗಳಲ್ಲಿ ಅಳಿಸೋ ಡಸ್ಟರ್ಗಳಿಗೆ ಬದಲು ಜೀವ ಉಳಿಸೋ ಪಿಸ್ತೂಲ್ ಇಟ್ಕೊಂಡು ಪಾಠಗಳನ್ನ ಮಾಡ್ತಾ ಇದ್ದಾರೆ ಸಾರ್ ಮಾಸ್ತರ್ಗಳು. ಈಗಲೂ ನೀವು ಒಂದ್ಸಾರಿ ಹೂ ಅನ್ನಿ ಸಾರ್. ಒಬ್ಬೊಬ್ಬ ಭಾರತೀಯನ್ನು ಎದ್ದೇಳು ಭಾರತೀಯ ಅಂತ ಎಬ್ಬಿಸಿ ಈ ಕೋಮು ಗಲಭೆಯನ್ನ ನಿಲ್ಲಿಸ್ತೀನಿ. ರಾಕ್ಷಸರ ರೌಡಿ ರಾಜ್ಯವನ್ನ ರಾಮರಾಜ್ಯ ಮಾಡಿಸ್ತೀನಿ. ದಿಸ್ ಇಸ್ ಮೈ ಪ್ರಾಮಿಸ್. ಹುಚ್ಚ, ನೀನೇನ್ ನಿಮ್ಮಪ್ಪನ ಕಾಲದ ಗಾಂಧಿನ? ಆ ಗಾಂಧಿನೇ ಕೊಂದು ಜನ ಇವರು ಗೊತ್ತಾ? ಗೊತ್ತು ಸಾರ್, ಗೊತ್ತು. ಒಬ್ಬೊಬ್ಬ ಗಾಂಧಿನ ಸೂಳೆ ಮಕ್ಕಳು ಒಂದೊಂದ್ ತರ ಸುಟ್ಟು ಕೊಂದು ಬಿಟ್ಟಿದ್ದಾರೆ ಸಾರ್. ಆದ್ರೆ ಸಾಯಿಸಿದ್ದು ಈ ದೇಶದ ಮಕ್ಕಳಲ್ಲ ಸಾರ್, ದ್ವೇಷದ ದಳ್ಳೂರಿಯಲ್ಲಿ ಸಾಯ್ತಿರೋ ರಾಜಕೀಯ ರಾಕ್ಷಸರಂತ ಸೋಳೆ ಮಕ್ಕಳು. ಅದಕ್ಕೆ ನಾವೆಲ್ಲರೂ ಗಾಂಧಿಗಳಾಗಬೇಕಾಗಿದೆ ಸಾರ್. ಆದ್ರೆ ಮಹಾತ್ಮ ಗಾಂಧಿ ಅಲ್ಲ, ಕ್ರಾಂತಿ ಗಾಂಧಿ ಆಗಬೇಕು. ಒಂದೊಂದು ಮನೆಯಿಂದ ಒಬ್ಬೊಬ್ಬ ಕ್ರಾಂತಿ ಗಾಂಧಿ ಎದ್ದು ಮುಂದೆ ಬರಬೇಕು. ಆಲ್ ರೈಟ್. ಈಗ ಅದಕ್ಕೆ ಏನ್ ಮಾಡುವಂತಿ? ಈಗ ಹಾಕಿರೋ 144 ಸೆಕ್ಷನ್ ನೀವು ವಾಪಸ್ ತಗೋಬೇಕು ಸರ್. ಪಬ್ಲಿಕ್ ಹೊರಗಡೆ ಆರಾಮಾಗಿ ಓಡಾಡೋ ಹಾಗೆ ದಾರಿ ಮಾಡಿಕೊಡ್ಬೇಕು ಸರ್. ಗಲಾಟೆ ಎಬ್ಬಿಸ್ತಿರೋ ಗೋಂಡಗಳನ್ನ ಅರೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಸರ್. ಆಗ ನಿಮಗೆ ಗೊತ್ತಾಗತ್ತೆ ಗಲಾಟೆ ಎಬ್ಬಿಸ್ತಾ ಇರೋದು ಪಬ್ಲಿಕ್ ಇಲ್ಲ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಗೋಂಡ ಸೋಳೆ ಮಕ್ಕಳ ಅಂತ. ಅಲ್ರಿ, ಕಂಡಲ್ಲಿ ಗುಂಡು ಹಾಕಿ ಅಂತ ಆರ್ಡರ್ ಪಾಸ್ ಮಾಡಿದ್ನಲ್ಲ, ಏನ್ರಿ ಆಯ್ತು? ಸಾರ್, ಆರ್ಡರ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಸರ್. ಎಷ್ಟೋ ಜನ ನನ್ನ ಸ್ನೇಹಿತರು ನಮ್ ಡಿಪಾರ್ಟ್ಮೆಂಟ್ ಅವರು ಕಂಡಲ್ಲಿ ಗುಂಡು ಅಂದ್ರೆ ಸರಾಬಂದಿ ಬೋರ್ಡ್ ನೋಡಿ ಕಂಡಲ್ಲಿ ಗುಂಡು ಹಾಕಕ್ ಹೋಗಿದ್ದಕ್ಕೆ ಹೀಗಾಯ್ತು ಸರ್. ಓಕೆ, ಬಟ್ ಏನೇ ಹೆಚ್ಚು ಕಮ್ಮಿ ಆದ್ರೂ ನೀವೇ ಜವಾಬ್ದಾರರು. ಖಂಡಿತ ಸರ್. ಏನ್ರಿ ಇದು? ಇದು ನನ್ನ ಸಿನ್ಸಿಯರ್ ಸೆಲ್ಯೂಟ್ ಸರ್. ನಮಸ್ಕಾರ ಸರ್, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಓ, ಏನ್ರಿ MLC ಮಲ್ಲಿಗೆ ಮಲ್ಲಮ್ಮನವರೇ, ಚೆನ್ನಾಗಿದ್ದೀರಾ? ಆಡಳಿತ ಪಕ್ಷದವರ ಅಂತರಂಗದ ರಹಸ್ಯಗಳನ್ನು ತಿಳಿದ XMLC. ಅಂದ್ರೆ ಕೊಂದ ಹಂದಿ ಹಸುನ ಮಂದಿ ಮಂದಿರಗಳಿಗೆ ತಂದು ಹಾಕಿದ್ದು ನೀನೆ ಅಂತ ಜನರಲ್ಲಿ ಅನುಮಾನ ಇದೆ. ಸುಳ್ಳು ಸರ್. ಆದ್ರೆ ಆ ಹಾಳಾದ ಬೀಡ ಭೀಮಣ್ಣ ನಂಬಿ ನಮ್ ಜನಕ್ಕೆ ಅನ್ಯಾಯ ಮಾಡೋದನ್ನ ನೋಡಿ ಸುಮ್ಮನಿದ್ದೆ. ಅದಕ್ಕೆ ಕಾರಣನೂ ಇದೆ ಸರ್. ಏನ್ ಕಾರಣ? ನನ್ ಕೈಯಾರ ನನ್ ಗಂಡನಿಗೆ ಸೈನೈಡ್ ಮಾತ್ರೆ ನುಂಗ್ಸಿದ್ದೆ. ಅದನ್ನೇ ಮುಂದಿಟ್ಕೊಂಡು ಭೀಮಣ್ಣಪ್ಪ ನಾನು ಹೂ ಕೊಡ್ತಿದ್ದ ಕೆಮಿಕಲ್ ಫ್ಯಾಕ್ಟರಿಯಿಂದ ಸೈನೈಡ್ ತರಿಸ್ಕೊಂಡು ಬೀಡಾದಲ್ಲಿ ಸೇರಿಸಿ ಸಾಯಿಸ್ತಿದ್ದ. ಹಂಗ್ ಸತ್ತವ್ರೆ ಹಳೆ ಆಡಳಿತ ಪಾರ್ಟಿ ಅಧ್ಯಕ್ಷರು, ಮಾಜಿ MLA ಮಲ್ಲಯ್ಯನವರು. ಅದನ್ನ ಆತ್ಮಹತ್ಯೆ, ಹಾರ್ಟ್ ಫೇಲ್ ಅಂತ ಸರ್ಟಿಫಿಕೇಟ್ ಬರ್ಸಿ ತಾನು ಎಲೆಕ್ಷನ್ ಅಲ್ಲಿ ಗೆದ್ದು ಈ ರಾಜ್ಯನ ರೌಡಿಗಳ ರಾಜ್ಯ ಮಾಡಿ ಅದಕ್ಕೆ ಮುಖ್ಯಮಂತ್ರಿ ಆಗಿದ್ದು. ಮಂತ್ರಿ ಆದ್ಮೇಲೆ ಬಜೆಟ್ ರೆಡಿ ಮಾಡ್ಲಿಲ್ಲ ಅಂತ ಮಾತು ಬಂದಾಗ ಹೋಮ್ ಮಿನಿಸ್ಟ್ರು ಹಲ್ಕಟ್ ಆಲೇಸಿ ಹೈದರಾಬಾದ್ ನಿಂದ ಗೂಂಡಾಗಳನ್ನ ಕರೆಸಿ ಈ ಜಾತಿ ಗಲ್ಬೆ ನಡೆಸಿದ್ದು ಸರ್. ಇಷ್ಟನ್ನ ಪಬ್ಲಿಕ್ ಆಗಿ ಅಸೆಂಬ್ಲಿ ಮುಂದೆ ಧೈರ್ಯವಾಗಿ ಹೇಳ್ತೀಯಾ? ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಸರ್. ಮಾಡಿದ ತಪ್ಪಿಗೆ ನನಗೆ ಮೋಕ್ಷ ಸಿಕ್ಕರೆ ಅಷ್ಟೇ ಸಾಕು. ನೋಡಿದ್ರ, ಇದು ಇವತ್ತಿನ ದುರ್ಮಾರ್ಗ ರಾಜಕಾರಣಿಗಳ ಹಿನ್ನೆಲೆ. ಇಂಥವ್ರಿಗೆ ಹೀಗೆ ನೀವು ಮತ ಹಾಕ್ತಾ ಇದ್ರೆ ಮತೀಯರು ಭಿನ್ನ ಮತೀಯರ ಸೇಡಿನ ಜ್ವಾಲದಲ್ಲಿ ಸೊಟ್ಟ ಭಸ್ಮ ಆಗಿ ಹೋಗುತ್ತೆ ಈ ದೇಶ. ಹೋಮ್ ಮಿನಿಸ್ಟರ್ ಡೌನ್ ಡೌನ್, ಹೋಮ್ ಮಿನಿಸ್ಟರ್ ಡೌನ್ ಡೌನ್, ಹೋಮ್ ಮಿನಿಸ್ಟರ್ ಡೌನ್ ಡೌನ್, ಹೋಮ್ ಮಿನಿಸ್ಟರ್ ಡೌನ್ ಡೌನ್, CM ಡೌನ್ ಡೌನ್. ಹೋಮ್ ಮಿನಿಸ್ಟರ್ ಮೊದಲು ನೀವು ನಿಮ್ ಕಿರ್ಚಾಟ ಡೌನ್ ಮಾಡಿ, ಆಮೇಲೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಮೊದಲು ರಾಜೀನಾಮೆ ಕೊಡು. ನಮಗ್ ನಿನ್ನ ಆಡಳಿತ ಬೇಡ. ಬೇಡ ಬೇಕು ಅಂತ ತೀರ್ಮಾನ ಮಾಡೋರು ಸೆಂಟ್ರಲ್ ನಲ್ಲಿರೋ ಹೈಕಮಾಂಡ್. ಹಾಗಾದ್ರೆ ಇಲ್ಲಿ ಓಟ್ ಕೊಟ್ಟವ್ರಿಗೆ ಬೆಲೆ ಇಲ್ವಾ? ಅದನ್ನು ಹೈಕಮಾಂಡೇ ತೀರ್ಮಾನ ಮಾಡ್ತೈತೆ. ಹೈಕಮಾಂಡ್ ಅಂದ್ರೆ ಅವ್ರಾಗ ಬಂದು ಭಾರತದಾಗ ಆಡಳಿತ ಮಾಡಿದ ಬ್ರಿಟಿಷ್ ಗೌರ್ಮೆಂಟ್ನವರ. ಏ ಓಮು, ಚಿಕ್ಕ ನೀರಾವರಿ ದೊಡ್ಡ ನೀರಾವರಿ ಆಗಿ ಜಲಪಾತ ಬಂದು ನಿಂತೈತಲ್ಲೋ ಇಲ್ಲಿ. ನೋಡ್ರಪ್ಪ, ಆ ಮಲ್ಲಮ್ಮ ನಮ್ಮ ಹಳೆ MLC, ಅವಳಿಗೆ ಬುದ್ಧಿ ಸರಿ ಇಲ್ಲ. ಮೊದಲು ಹುಚ್ಚ ಆಸ್ಪತ್ರೆಗೆ ಸೇರಿಸ್ರಿ. ಅವರಿಗೆ ಬುದ್ಧಿ ಇದ್ದಿದ್ದಕ್ಕೆ ನಿಮ್ಮನ್ನೆಲ್ಲ ಒದ್ದು ಎದ್ದು ಈಚೆಗೆ ಬಂದಿರೋದು. ನಾವ್ ಒದೆಯಕ್ ಮುಂಚೆ ಈಗ ನೀನ್ ಈಚೆಗೆ ಬರ್ತೀಯಾ ಇಲ್ಲ? ಅಯ್ಯೋ ಪಾಪ, ಇವನು ಯಾರೋ ಹುಚ್ಚಲ್ರು. ನಮ್ಮ ಕಮಿಷನರ್ ಕರೀರೋ, ಕಂಟ್ರೋಲ್ ಮಾಡಿ. ಓಮೋ, ಕರಿಯೋ ಕಮಿಷನರ್ನ. ಕಮಿಷನರ್ ಕರೆಸ್ರೋ, ಕಂಟ್ರೋಲ್ ಮಾಡ್ಲಿ. ಕಮಿಷನರ್ ಅಲ್ಲ ಮಂತ್ರಿಗಳೇ, ಮಿಲಿಟರಿ ಆಫೀಸರ್ ಬಂದ್ರು ಅಡಗಿಸಕ್ಕಾಗಲ್ಲ. ಎಚ್ಚತ್ತಿರೋ ಈ ಜನರನ್ನ. ಓ ಕಸ್ತೂರಿ, ನೀನು ಬಂದ್ಯಾ ಸಾಕು. ಮೊದಲು ಈ ಹುಚ್ಚನ್ನೆಲ್ಲ ಚಚ್ಚಿ ದೂರ ಕಳಿಸ್ಬಿಡು.
ನೆಕ್ಸ್ಟ್ ನಿನಗೆ ಕಮಿಷನರ್ ಮಾಡ್ತೀನಿ ಈ ಅಸೆಂಬ್ಲಿ ಮೇಲೆ ಆಣೆ ಕಂಡ. ಶಹಬ್ಬಾಸ್ ಮಹಾಜನಗಳೇ, ಕೇಳಿದ್ರಲ್ಲ ಇವನ ತರಾತುರಿ ಆಶ್ವಾಸನೆನ. ಇವರು ನಮ್ಮ ನಾಳ ಮಂತ್ರಿಗಳು ಅಲ್ಲ. ಈ ಮಂತ್ರಿ ದೃಷ್ಟಿಯಲ್ಲಿ ನೀವೆಲ್ಲ ಹುಚ್ಚರು. ಮಂತ್ರಿ ಸಾಹೇಬ್ರೆ, ಬೀಡ ಕಟ್ಟಿ ಸೈನೇಡ್ ಇಡೋ ನಿಮ್ಮಂತ ರೌಡಿ ಕೊಲೆಗಾರರೆಲ್ಲ ಮಂತ್ರಿಗಳಾಗಬಹುದು ಈಗ. ಆದ್ರೆ MA PhD BA BSc BA LLB ಓದಿದ ಈತ ಇಂಥವರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಗಂಡನಿಗೆ ಸೈನೇಡ್ ಇಟ್ಟು ಸಾಯಿಸಿದವಳು ಸಾಹೇಬ್ರ ಕೃಪೆಯಿಂದಾಗಿ MLC ಆದ್ರು. ಹೌದಾ ಹೌದಾ? ಮಾತಾಡ್ರಿ. ಏನ ಬಯೋಸ್ಕೋಪ್ನಾಗೆ ಹೀರೋ ಕಿರಿಸ್ದಂಗೆ ಕಿರಿಸ್ಕೊಂಡು ಕ್ವಶನ್ ಮಾಡ್ತಾ ಇದ್ಯಾ? ಇದೆಲ್ಲ ನೋಡಿದ್ರೆ ನಿಂದೆ ಕುಮ್ಮತ್ತಿದ್ದಂಗ ಇದೆ. ಮನಸ್ಸು ಮಾಡಿದ್ರೆ ನಾಳೆನೆ ನಿನ್ನ ಡಿಸ್ಮಿಸ್ ಮಾಡಿಸ್ಬಲ್ಲೆ ಗೊತ್ತಾ? ಜನ ಮನಸ್ಸು ಮಾಡಿದ್ರೆ ಇನ್ನು 10 ನಿಮಿಷದಲ್ಲಿ ನಿನ್ನ ಸರ್ಕಾರನೇ ಕಿತ್ಕೊಂಡು ಹೋಗುತ್ತೆ ಸೋಳ ಮಗನೇ. ಕಾದಿ ಮೇಲೆ ಕಾಕಿ ಹಾಕ್ತಾ ಇರೋ ಷರತ್ತ ಇಳಿಯೋದಿಲ್ಲ ಅಂದ್ರೆ ಏನು ಮಾಡ್ತಾರ ನಿಮ್ ಜನ? ಸತ್ಯಾಗ್ರಹ ಮಾಡ್ತಾರ. ಸತ್ಯಾಗ್ರಹ ನಮ್ಮಪ್ಪನ ಕಾಲದ ತಂತ್ರ. ಈಗಿನ ಕಾಲಕ್ಕೆ ಅದರಲ್ಲೂ ನಿನ್ನಂತ ಭಂಡ ಮಂಡ್ರಿಗೆ ಸರಿಯಾದ ಕ್ರಾಂತಿ ಅನ್ನೋ ಸೂತ್ರ. ಇಷ್ಟೆಲ್ಲ ಭಾಷಣದಂಗ್ ಮಾತಾಡ್ಬೇಕಾದ್ರೆ ಏನ್ ತಗೊಂಡಿದ್ಯಾ ಲಂಚ? ಲಂಚಗಳು ಸಂಚುಗಳು ಇವೆಲ್ಲ ನಿನ್ನಂತ ಲೋಫರ್ ಸೋಳ ಮಕ್ಕಳಿಗೆ ಕಣ, ನಿನ್ನಂತ ತಾಯಿಗಂಡ್ರಿಗೆ ಕಣ. ಸಾರ್ವಜನಿಕರ ಖಜಾನೆಗೆ ಕೈ ಇಡೋ ನಿನ್ನಂತ ತಲೆ ಹಿಡಕರಿಗೆ ಕಣವೇ. ಸ್ವತಂತ್ರ ಭಾರತದ ಸದ್ಧರ್ಮ ಪ್ರಜೆಯಾಗಕ್ಕೆ ಆಸೆ ಪಡೋ ಒಬ್ಬ ತಂದೆಯ ಮಗನಾದ ನನ್ನಂಥವನಿಗಲ್ಲ, ಪೊಲೀಸ್ಗಿಂತ ಹೆಚ್ಚಾಗಿ ಇಲ್ಲಿರೋ ಪಬ್ಲಿಕ್ ನಲ್ಲಿ ಒಬ್ಬನಾಗಿ ಕೇಳ್ತಾ ಇದ್ದೀನಿ. ಈ ಕೆಟ್ಟ ಪಟ್ಟದ ಆಸೆಗೆ ಗುಟ್ಟಾಗಿ ನೀನು ಮಾಡಿರೋ ಸೈನಡ್ ಸಾವಿನ ಬಗ್ಗೆ ಒಪ್ಪಿಕೊಂಡು ಪವಿತ್ರವಾದ ಪದವಿಗೆ ರಾಜೀನಾಮೆ ಕೊಟ್ಟು ಸರೆಂಡರ್ ಆಗ್ತೀಯಾ? ಇಲ್ಲ ಲಾ ಅಂಡ್ ಆರ್ಡರ್ ಉಪಯೋಗಿಸಿ ನಿನ್ ಬಾಯಿ ಬಿಡಿಸ್ಲಾ? ತಲೆಕೆಟ್ಟೈತೇನೋ ನಿನಗೆ? ಏನು ಲಾ ಅಂಡ್ ಆರ್ಡರ್? ಏ ಓಮ, ಹೇಳ ಇವನಿಗೆ ನೀನೇ ಲಾ ನಾನೇ ಆಲ್ಡರು ಅಂತ. ನೋ ಅಲ್ಲ, ಮತ್ತಿನ್ನೇನು? ಈ ಪೊಲೀಸ್ ಬೆಲ್ಟ್ ನಲ್ಲಿರೋ ಅಶೋಕ ಚಕ್ರನೇ ಲಾ, ಆ ಚಕ್ರದ ಮೇಲಿರೋ ಸಿಂಹನೇ ಆರ್ಡರ್, ಅಲ್ಲಿ ನಿಂತಿರೋ ಪ್ರಜಾಪ್ರತಿನಿಧಿಗಳೇ ಪರ್ಫೆಕ್ಟ್ ಜಡ್ಜ್ಗಳು. ಸುಮ್ಗೆ ಒದರ್ಬೇಡಲೇ. ನಾನು ಕೊಲೆ ಮಾಡಿ ಮೇಲ್ ಬಂದೆ ಅಂತ ಅಂದ್ಯಲ್ಲ, ಯಾವ್ದಾದ್ರ ಸಾಕ್ಷಿ ಇದೆಯಾ ನಾನು ಕೊಲೆ ಮಾಡಿದ್ದೆ ಅನ್ನೋಕೆ? ಇದ್ರು ಎದುರಿಗೆ ಬಂದು ಹೇಳಿರ್ಲಿಲ್ಲ. ಯಾಕೆಂದ್ರೆ ನಿಮ್ದು ರೌಡಿ ಗ್ಯಾಂಗ್. ಪಾಪ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ಗೆ ಹೆಂಡತಿ ಮಕ್ಕಳಿದ್ರು, ಅರೆಸ್ಟ್ ಮಾಡಬೇಕಾದ ಕಮಿಷನರ್ ಆ ಪೊಲೀಸ್ಗೆ ಮದುವೆ ವಯಸ್ಸಿನ ಮಗಳಿದ್ಲು. ಹಾಗೂ ಒಂದ್ ವೇಳೆ ಅರೆಸ್ಟ್ ಆಗಿದ್ರೆ ತೀರ್ಪನ್ನ ನಿಮ್ಮ ಪರ ಹೇಳೋ ಹಾಗೆ ಜಡ್ಜ್ ಖರೀದಿ ಮಾಡೋ ತಾಕತ್ತಿತ್ತು. ಅದಕ್ಕೆ ಆ ವಿಷಯ ಅಲ್ಲಿಗೆ ತಣ್ಣಗಾಗೋಯ್ತು. ಆದ್ರೆ ನೀನು ಬಿತ್ತಿ ಬಿಟ್ಟ ಪಾಪದ ಬೀಜ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಸೋಳೆ ಮಗನೇ, ಮಲ್ಲಮ್ಮ ಆಗ್ಲೇ ಎಲ್ಲ ಒಪ್ಕೊಂಡು ಅಪ್ರೂವಲ್ ಆಗಿದ್ದಾಳೆ. ಪಬ್ಲಿಕ್ಗೆ ನಿನ್ನ ವಿಷಯ, ನೀನು ಮಾಡಿದ ಕೋಮ ಗಲಭೆ ಹಿನ್ನೆಲೆ ಎಲ್ಲ ಅವಳಿಂದ ಗೊತ್ತಾಗಿದೆ. ಹಲ್ಕ ನನ್ನ ಮಗನೇ. ಈ ಹೋಮು ಪಡ್ಕೊಂಡೆ ಆವತ್ತೇ ನೀನು ಅವಳು ಸಾಯಿಸ್ಬಿಟ್ಟಿದ್ದಿದೆ. ಇದು ಭಾರತ ದೇಶ. ಇಲ್ಲಿ ಅನ್ಯಾಯ ನಡೆದ್ರೆ ಹಿಂದೆ ದೇವರ ಅವತಾರ ತಾಡ್ತಿದ್ದ. ಆದ್ರೆ ಈಗ ದೇವರೇ ಮಾನವನಾಗಿ ಕೋಟಿ ಜೀವಗಳಲ್ಲಿ ನೆಲೆಸಿ ಚೈತನ್ಯ ತುಂಬುತ್ತಾ ಇದ್ದಾನೆ. ಅವತ್ತಿನ ನಿನ್ನ ಷರತ್ತೆ ಇವತ್ತಿನ ನಿನ್ನ ವಿಪತ್ತು. ಇನ್ನು 10 ಎಣಿಸೋದ್ರಲ್ಲಿ ನಿಜ ಒಪ್ಕೊಂಡು ಮರ್ಯಾದೆಯಾಗಿ ಈ ಮತದಾರರಿಗೆ ಸರೆಂಡರ್ ಆಗಿ ಸೆರೆಮನೆ ಸೇರ್ತೀಯಾ, ಅಥವಾ ಹಿಟ್ಲರ್ನಾಗೆ ಹೀನಾಮಾನವಾಗಿ ಸತ್ತಿ ಹಣ ಆಗ್ತೀಯಾ? ನೀನೇ ತೀರ್ಮಾನ ಮಾಡ್ಕೊಳ್ಳೋ ಭೋಸೊಡೆ ಮಗನೇ. 1 2 3 ತಾಳಿ ಛಿದ್ರವಾಗಿರುವ ಈ ಭಾರತದಲ್ಲಿ ವಿಚಿತ್ರವಾಗಿ ಬಾಳಿರೋದು ನಾನು ಒಬ್ಬನೇ ಅಲ್ಲ. ಇಲ್ಲಿಂದ ಡೆಲ್ಲಿವರೆಗೂ ತುಂಬಿಕೊಂಡಿದ್ದಾರೆ. ಅವರೆಲ್ಲರನ್ನು ನನ್ನ ಹಾಗೆ ಹಿಡಿದು ಇಲ್ಲಿ ಎಲ್ಲರನ್ನು ಎಬ್ಬಿಸಿದ ಹಾಗೆ ಎಲ್ಲೆಲ್ಲೂ ಎದ್ದೇಳು ಭಾರತೀಯ, ಎದ್ದೇಳು ಭಾರತೀಯ ಅನ್ನೋ ಕಹಳೆ ಮೊಳಗಿಸಬೇಕು. ಆಗ ನೀವು ನಿಮ್ಮ ಪೂರ್ವಿಕರು ಕಂಡ ಕನಸಿನ ಭಾರತ ನನಸಿನ ನೆಮ್ಮದಿ ಭಾರತವಾಗುತ್ತೆ. ಇದು ಸಾಧ್ಯನಾ? ಇದು ಸಾಧ್ಯನಾ? ಜೈ! ಜೈ! ಕಸ್ತೂರಿ,
ನೀನು ನಿಜವಾದ ಶಿಸ್ತಿನ ಸೇವಕ. ನೀನೇ ಗೆದ್ದೆ, ನಾನೇ ಸೋತೆ. ಸುಳ್ಳಿನಿಂದ ಸಾವನ್ನ ಗೆಲ್ಲೋಕ್ಕಾಗೋಲ್ಲ ಅನ್ನೋಕೆ ಈ ಪಾಪಿಷ್ಟ ನಾನೇ ಸಾಕ್ಷಿ. ಕಸ್ತೂರಿ, ಸರ್ ಪಿಸ್ಟಲ್ ನಂದು. ನನ್ ತಡಿಬೇಡ, ನನ್ನ ತಡಿಬೇಡ. ಈ ಮಹಾ ಜನತೆಗೆ ಮಾಡಿದ ದ್ರೋಹಕ್ಕೆ ಇದೇ ಜನತೆಯ ಮುಂದೆ ನಾನು ಗುಂಡಿಟ್ಕೊಂಡು ಸಾಯ್ತೀನಿ. ಯಾ!